ಪುಂಗಿ ರಾಜ ಪ್ರದೀಪ್ ಈಶ್ವರ್ ಅವ್ರಿಗೆ ಮೈಯೆಲ್ಲ ಹತ್ಕೊಂಡು ಹೊಡೆದು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಇವರು. ಮೋದಿಯ ಸಾಧನೆ ಏನು 12 ವರ್ಷದಲ್ಲಿ ಅನ್ನೋದರ ಉದ್ದುದ್ದ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ನಾನು ಚಿಕ್ಕಬಳ್ಳಾಪುರದವನೇ, విశ్వేశ్వరయ్య స్కూలల్లే ನಾನು ఓదిదో. మీరేం చేసిండారు చిక్కబళ్ళాపురానికి దాని చెప్పు. తెలుగు డైలాగ్ కొడతావు కదా, చెప్పు నువ్వేం చేసి పెట్టిండావు అనేసి. ನರೇಂದ್ರ ಮೋದಿ ಅವರ ಸಾಧನೆಯನ್ನು ಪ್ರಶ್ನೆ ಮಾಡ್ತಿದೆಯಲ್ಲಪ್ಪ ಪ್ರದೀಪ್ ಈಶ್ವರ, ನಿನ್ನ ಸಾಧನೆ ಏನು ಅನ್ನೋದಕ್ಕೆ ನೀನು ಇವತ್ತು ಅಂಕಪಟ್ಟಿಯನ್ನು ಕೊಡಬೇಕು. ಚಿಕ್ಕಬಳ್ಳಾಪುರಕ್ಕೆ ನೀನು ಕಳೆದ 3 ವರ್ಷದಿಂದ ಏನು ಸಾಧನೆ ಮಾಡಿದೆಯಾ ಅನ್ನೋದನ್ನ ಜನರ ಮುಂದೆ ಹೇಳು. ಮುಂದಕ್ಕೆ ಇವಾಗ ನರೇಂದ್ರ ಮೋದಿ ಅವರಾಗೋದ್ಮೇಲೆ ನೀನೇ ಪ್ರಧಾನಮಂತ್ರಿ ಆಗ್ತೀಯಾ ಅಂತ ಇಟ್ಕೊಳ್ಳಪ್ಪ ಪ್ರದೀಪ್ ಈಶ್ವರ. ಅವಾಗ ಪ್ರದೀಪ್ ಈಶ್ವರ್ ಆವಾಸ ಯೋಜನೆ ಅಂತ ಹೇಳೋಕ್ಕಾಗಲ್ಲ, ಭಾರತದ ಪ್ರಧಾನಮಂತ್ರಿಗಳು ಕೊಡ್ತಿರುವಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬೋದು. ಇದರಲ್ಲಿ ಏನು ತಪ್ಪಿದೆ ನಿನಗೆ? ಒಲ್ಲದ ಗಂಡ ಮೊಸರಲ್ಲಿ ಕಲ್ಲುಡುಕ್ದ ಅನ್ನೋ ರೀತಿಯಲ್ಲಿ ಸಾಧಕರು ಮಾಡಿದ ಸಾಧನೆಯಲ್ಲಿ ಉಳ್ಕನ್ನು ಹುಡ್ಕೋಂಥ ಪ್ರಯತ್ನ ಮಾಡ್ತಿರಲ್ರಿ ಪ್ರದೀಪ್ ಈಶ್ವರ್ ಅವರೇ. ಆಮೇಲೆ ಕೇಳಿಸ್ಕೊಳಪ್ಪ ಪ್ರದೀಪ್ ಈಶ್ವರ, ಆರ್ಟಿಕಲ್ 370 ತೆಗೆದ್ಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಬ್ಬರು ಹೋಗಿ ಅಲ್ಲಿ ಹಿಮದಲ್ಲೆಲ್ಲ ಆಟ ಆಡ್ಕೊಂಬಂದರು. ಅದಕ್ಕೆ ಮುಂಚೆ ಹೋಗಿ ಆಡ್ತಿರ್ಲಿಲ್ಲ ಅವರು, ಯಾಕೆಂದರೆ ಪ್ರಾಣ ಭಯ, ಎಲ್ಲಿಂದ ಬಂದು ಯಾರು ಹೊಡೆದಾಕ್ಬಿಡ್ತಾರೋ ಭಯೋತ್ಪಾದಕರು ಅಂತ. ಇದನ್ನು ನೀವು ಪ್ರಶ್ನೆ ಮಾಡೋದೇ ಇಲ್ಲ, ಇದನ್ನು ಹೇಳೋದೇ ಇಲ್ಲ ಜನಗಳಿಗೆ. ಜನಗಳ ಕಿವಿಲಿ ಏನಿದ್ರು ಹೂವು ದಾಸವಾಳದ ಹೂವು ಮೂಡಿಸೋ ಕೆಲಸನೇ ಪ್ರದೀಪ್ ಈಶ್ವರ್ ಯಾವಾಗಲೂ ಮಾಡೋದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಪ್ರದೀಪ್ ಹಟಾವ್, ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ ಜನ, ಹುಷಾರಾಗಿರಿ ಪ್ರದೀಪ್ ಈಶ್ವರ್ ಅವರೇ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನಿನ್ನೆ ಅಂದರೆ ಜೂನ್ 10ನೇ ತಾರೀಕಿಗೆ ನೆಹರು ಅವರ ಆಳ್ವಿಕೆಯ ದಾಖಲೆಯನ್ನು ಹಿಂದಿಕ್ಕಿ ಮೋದಿಜಿ ಅವರು ಮುಂದೆ ಸಾಗ್ತಿದ್ದಾರೆ. ಅಂದರೆ ಅವರ ಅಧಿಕಾರಾವಧಿ ಇನ್ನೂ 3 ವರ್ಷ ಇದೆ. ಇದನ್ನು ಕಂಡು ಚಿಕ್ಕಬಳ್ಳಾಪುರದ ಶಾಸಕ ಇದ್ದಾರಲ್ಲ, ನಮ್ಮ ಪುಂಗಿ ರಾಜ ಪ್ರದೀಪ್ ಈಶ್ವರ್ ಅವ್ರಿಗೆ ಮೈಯೆಲ್ಲ ಹತ್ಕೊಂಡು ಹೊಡೆದು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಇವರು. ಮೋದಿಯ ಸಾಧನೆ ಏನು 12 ವರ್ಷದಲ್ಲಿ ಅನ್ನೋದರ ಉದ್ದುದ್ದ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಇವ್ರು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ, ಯಾಕೆ ಇವ್ರು ಈ ರೀತಿಯಾಗಿ ಆರ್ಭಟಿಸ್ತಿದ್ದಾರೆ ಅನ್ನೋದಕ್ಕೆ ಕೆಲವು ಕಾರಣಗಳಿದೆ ನೋಡಿ. ಇವರು ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ, ಮೆಲೋನಿ ಇದ್ದಾರಲ್ಲ, ಮೆಲೋನಿಗೋಗಿ ಇಟಲಿ ಪ್ರಧಾನಿ ಮೆಲೋನಿ ಅವ್ರಿಗೆ ಪಾರ್ಲೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದೆ ಮೋದಿಜಿ ಅವರ ಸಾಧನೆ ಅಂತ ಈ ಪುಂಗಿ ರಾಜ ಪುಂಗ್ತಾನೆ. ಅಂದರೆ ನಾವಿಲ್ಲಿ ಏಕವಚನವನ್ನು ಬಳಸಬಾರ್ದು, ಆದರೆ ಒಂದು 140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಒಬ್ಬ ದೇಶಭಕ್ತ ನರೇಂದ್ರ ಮೋದಿ ಅವರನ್ನು ಇವರು ಏಕವಚನದಲ್ಲಿ ಏನು ಬೇಕಾದ್ರು ಅನ್ಬೋದು, ಕಿಲಾಡಿ ಅನ್ಬೋದು. ಒಬ್ಬ ಪ್ರಧಾನಮಂತ್ರಿಗೆ ಬಳಸುವಂಥ ಭಾಷೆ ಏನ್ರಿ? ನಿಮ್ಮ ಒಂದು ಕೈಯ ಕೆಳಗಡೆ ಸಾಕಷ್ಟು ಜನ ವೃತ್ತಿಪರ ಕೋರ್ಸ್ಗಳಿಗೆ ಏನೋ ನೀವು ಇದನ್ನು ಇನ್ಸ್ಟಿಟ್ಯೂಟ್ ನಡೆಸ್ತೀರಂತೆ, ಅದರಲ್ಲಿ ಸಾವಿರಾರು ಜನಗಳ ಮಕ್ಕಳಿಗೆ ನೀವು ಮಾರ್ಗದರ್ಶನವನ್ನು ಮಾಡ್ತೀರಂತೆ. ನಿಮ್ಮನ್ನು ಫಾಲೋ ಮಾಡೋವಂಥ ಮಕ್ಕಳು ಯಾವ ರೀತಿಯಾದ ಭಾಷೆಯನ್ನು ಕಲ್ಕೊಳ್ತಾರೆ ಅನ್ನೋವಂಥ ಪರಿಜ್ಞಾನ ಇಲ್ಲ ಈ ಮನುಷ್ಯನಿಗೆ. ಇವರು ಶಾಸಕರು ಸರಿ, ಹಾಗಾದರೆ ನೀವಿವತ್ತು ನರೇಂದ್ರ ಮೋದಿಯವರ ಸಾಧನೆಯನ್ನು ಪ್ರಶ್ನೆ ಮಾಡ್ತಿದೆಯಲ್ಲಪ್ಪ ಪ್ರದೀಪ್ ಈಶ್ವರ, ನಿನ್ನ ಸಾಧನೆ ಏನು ಅನ್ನೋದಕ್ಕೆ ನೀನು ಇವತ್ತು ಅಂಕಪಟ್ಟಿಯನ್ನು ಕೊಡಬೇಕು. ಚಿಕ್ಕಬಳ್ಳಾಪುರಕ್ಕೆ ನೀನು ಕಳೆದ 3 ವರ್ಷದಿಂದ ಏನು ಸಾಧನೆ ಮಾಡಿದೆಯಾ ಅನ್ನೋದನ್ನ ಜನರ ಮುಂದೆ ಹೇಳು. ಇಲ್ಲ ಅಂತ ಹೇಳಿದ್ರೆ ಮುಂಬರುವ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಜನ ಏನಿದಾರಲ್ಲ, ಎಲ್ಲ ಚೆನ್ನಾಗಿ ಓದ್ದವರು, ವಿದ್ಯಾವಂತರು, ಬುದ್ಧಿವಂತರು, ಅವರು ನಿನ್ನೇನು ಮಾಡ್ತಾರೆ ಅಂದರೆ ಪ್ರದೀಪ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ. ಆದರೆ ಇವತ್ತು ನೀವೇನು ಕನಸು ಕಾಣ್ತಾ ಇದ್ದೀರಲ್ಲ, BJP ಹಟಾವ್ ಭಾರತ್ ಬಚಾವ್ ಅಂತ ಮಾಡಿಬಿಡ್ತಾರಂತೆ ಪ್ರದೀಪ್ ಈಶ್ವರ್ ಅವರು. ಅದನ್ನು ಜನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು 2 ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂದರೆ ಪ್ರದೀಪ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ. ಇದಕ್ಕೆ ನೀವು ಆಸ್ಪದವನ್ನು ಕೊಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನೆಹರು ಅವರ ಕಾಲಘಟ್ಟದಲ್ಲಿದ್ದಂಥ ಚಾಲೆಂಜಸ್ ಅಂದರೆ ಸವಾಲುಗಳು ಬೇರೆ. ನೆಹರು ಅವರಿದ್ದಾಗ ಕೇವಲ 34ರಿಂದ 38 ಕೋಟಿ ದೇಶದ ಜನಸಂಖ್ಯೆ, ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಬೋದಾಗಿತ್ತು. ಕಾಂಗ್ರೆಸ್ ಅನ್ನುವಂಥ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಇದ್ದಿದ್ದು. ಅವಾಗ ಏನು ಮಾಡಿದ್ರು ನಡೀತಿತ್ತು, ಅವಾಗ ಜನ ಸ್ವೀಕಾರ ಮಾಡ್ತಿದ್ರು. ಆದರೆ ನರೇಂದ್ರ ಮೋದಿಯವರ ಕಾಲಘಟ್ಟಕ್ಕೆ ಬರುವಾಗ ದೇಶದ ಸವಾಲುಗಳೇ ಬೇರೆ, ದೇಶದ ಚಿಂತನೆಗಳೇ ಬೇರೆ, ದೇಶದ ಜನಸಂಖ್ಯೆಯೇ ಬೇರೆ. ಇಷ್ಟು ಪರಿಜ್ಞಾನ ಇಲ್ಲದೆ ಮಾತಾಡ್ತೀಯಲ್ಲಪ್ಪ ನೀನು, ನಾನೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳ್ಕೊಳ್ತೀಯಾ, ಇಷ್ಟು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನೀನು?
40 ಕೋಟಿ ಜನರಿಗೆ ಯಾವ ಒಂದು ಚಿಂತನೆಯನ್ನು ನೆಹರು ಅವರು ಇಟ್ಕೊಂಡಿದ್ರು, 140 ಕೋಟಿ ಜನರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರುವಂಥ ಸವಾಲು ನರೇಂದ್ರ ಮೋದಿ ಅವ್ರ ಮುಂದೆ ಇರತಕ್ಕಂಥದ್ದು. ಇವತ್ತು ನೀವೇನು ಪುಂಖವಾಗಿ ಪುಂಕಿ ಊತಿದೆಯಲ್ಲಪ್ಪ ಮೈಕುಗಳು ಕಂಡಿದ ತಕ್ಷಣ ಏನಂತ ಹೇಳ್ತಿದ್ದೀರ ನೀವು? ಇವತ್ತು ಮೆಲೋನಿಗೆ ಚಾಕ್ಲೇಟ್ ಕೊಟ್ಟಿದ್ದೆ ಸಾಧನೆ ಅಂತ ಹೇಳ್ತಿದ್ದೀರಲ್ಲ. ಪಾರ್ಲೆ ಅನ್ನೋ ಅಂಥ ಒಂದು ಕಂಪ್ನಿ ಇವತ್ತು ಜಗತ್ತಿನಲ್ಲಿ ತನ್ನ ಹೆಸರನ್ನು ಜಾಗೀರು ಮಾಡ್ಕೊಳ್ತು. ಎಲ್ರಿಗೂ ಗೊತ್ತಾಗೋಯ್ತು ಪಾರ್ಲೆ ಅನ್ನೋ ಅಂಥ ಒಂದು ಕಂಪ್ನಿ ಒಂದು ಚಾಕ್ಲೇಟನ್ನು ಮಾಡುತ್ತೆ, ಅದನ್ನು ನರೇಂದ್ರ ಮೋದಿ ಅವರು ಮೆಲೋನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಇದು ಒಂದು ಸ್ವದೇಶಿ ಕಂಪ್ನಿನ ವಿಶ್ವದ ಮುಂದೆ ಇಟ್ಟಂಗೆ ಮಾಡಿದ್ದು ಸಾಧನೆ ಅಲ್ವೇನ್ರಿ? ಅದನ್ನು ಬಿಟ್ಬಿಟ್ಟು ಈ ಕಾಂಗ್ರೆಸ್ಸಿಗರು ರೊಮ್ಯಾಂಟಿಕ್ ಫೋಟೋ ಶೇರ್ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಮೂರು ಇಲ್ಲ ಅಂತಲೇ ನಾವು ಹೇಳ್ಬೋದು. ಅದಾದಮೇಲೆ ನೀವು ಹೇಳ್ತಿರೋದೇನು, ಮನಮೋಹನ್ ಸಿಂಗ್ ಅವರು ಇಟ್ಟಿದ್ದಂಥ ಹೆಸರುಗಳನ್ನ ಬದಲಾವಣೆ ಮಾಡಿದ್ದೇ ನರೇಂದ್ರ ಮೋದಿ ಅವರ 12 ವರ್ಷದ ಸಾಧನೆ ಅಂತ ಹೇಳ್ತೀರಾ. ಹೌದಪ್ಪ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ನೀವು ಯಾರು ಪ್ರಧಾನಮಂತ್ರಿ ಪ್ರಸ್ತುತವಾಗಿರ್ತಾರೋ ಅವರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಆಗಿ ಹೋಗಿರುವ ಎಲ್ಲ ಪ್ರಧಾನಮಂತ್ರಿಗಳನ್ನು ಒಂದೇ ಹಂತಕ್ಕೆ ತಂದುಬಿಟ್ರು. ಅಂದರೆ ಮುಂದಕ್ಕೆ ಇವಾಗ ನರೇಂದ್ರ ಮೋದಿ ಅವರಾಗೋದ್ಮೇಲೆ ನೀನೇ ಪ್ರಧಾನಮಂತ್ರಿ ಆಗ್ತೀಯಾ ಅಂತ ಇಟ್ಕೊಳ್ಳಪ್ಪ ಪ್ರದೀಪ್ ಈಶ್ವರ. ಆವಾಗ ಪ್ರದೀಪ್ ಈಶ್ವರ್ ಆವಾಸ ಯೋಜನೆ ಅಂತ ಹೇಳೋಕ್ಕಾಗಲ್ಲ, ಭಾರತದ ಪ್ರಧಾನಮಂತ್ರಿಗಳು ಕೊಡ್ತಿರುವಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬೋದು. ಇದರಲ್ಲಿ ಏನು ತಪ್ಪಿದೆ ನಿನಗೆ? ಒಲ್ಲದ ಗಂಡ ಮೊಸರಲ್ಲಿ ಕಲ್ಲುಡುಕ್ದ ಅನ್ನೋ ರೀತಿಯಲ್ಲಿ ಸಾಧಕರು ಮಾಡಿದ ಸಾಧನೆಯಲ್ಲಿ ಹುಡುಕುವಂಥ ಪ್ರಯತ್ನ ಮಾಡ್ತಿರಲ್ರಿ ಪ್ರದೀಪ್ ಈಶ್ವರ್ ಅವರೇ. ಸಾಧಕರು ಮಾಡಿ ಅಂದರೆ ಒಲ್ಲದ ಗಂಡ ಮೊಸರಿನಲ್ಲಿ ಕಲ್ಲುಡುಕ್ದ ಅನ್ನೋ ರೀತಿಯಲ್ಲಿ ಸಾಧಕರು ಮಾಡಿದಂಥ ಸಾಧನೆಯಲ್ಲಿ ಹುಡುಕುವ ಅಂತ ಕೆಟ್ಟ ಬುದ್ಧಿ ನಿಮ್ಗೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಾದಮೇಲೆ ಏನು ಗ್ಯಾಸ್ ಬೆಲೆ ಏರಿಸಿದ್ದು, ಡೀಸೆಲ್ ಬೆಲೆ ಏರಿಸಿದ್ದು, ಪೆಟ್ರೋಲ್ ಬೆಲೆ ಏರಿಸಿದ್ದೆ ನರೇಂದ್ರ ಮೋದಿಯವ್ರ ಸಾಧನೆ. ಹೌದಪ್ಪ, ನೀವು ಸಾಲವನ್ನು ಮಾಡಿಟ್ಟಿದ್ರಲ್ಲ ತೈಲೋತ್ಪನ್ನ ಕಂಪನಿಗಳ ಮೇಲೆ, ಅದರ ಸಾಲವನ್ನು ತೀರಿಸಿದ್ದಾರೆ. ಅದಾದಮೇಲೆ ಇವಾಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಶುರುವಾಗಿದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲಿ ಪೆಟ್ರೋಲ್ನ ಬೆಲೆಯನ್ನು ನಿಯಂತ್ರಣದಲ್ಲೇ ಇಡಲಾಗಿದೆ, ಗ್ಯಾಸ್ನ ಬೆಲೆಯನ್ನು ನಿಯಂತ್ರಣದಲ್ಲೇ ಇಡಲಾಗಿದೆ ಅನ್ನೋದನ್ನು ನೀನು ಮನಗಾಣಬೇಕಪ್ಪ. ಯಾಕೆ ಅಂತಂದರೆ ನೀನು ಒಬ್ಬ ಶಾಸಕನೇ, ನಾನು ಚಿಕ್ಕಬಳ್ಳಾಪುರದವನೇ, విశ్వేశ్వరయ్య స్కూలల్లే ನಾನು ఓదిదో మీరేం చేసిండారు చిక్కబళ్ళాపురానికి దాన్ని చెప్పు. తెలుగు డైలాగ్ కొడతావు కదా, చెప్పు నువ్వేం చేసి పెట్టిండావు అనేసి. ಅಲ್ರಿ, ಇವತ್ತು ಜಗತ್ತು ತತ್ರ ಆಗೋಗ್ತಾ ಇದೆ ಯುದ್ಧದ ಸಂದರ್ಭದಲ್ಲಿ. ಅಂಥ ಸಂದರ್ಭಗಳಲ್ಲಿ ಇವತ್ತು ದೇಶವನ್ನು ಹೀಯಾಳಿಸೋಂಥ ಕೆಲಸನ ನೀವು ಮಾಡ್ತಿರಲ್ಲ ಅಂದರೆ ನಿಮಗೆ ಒಂದು ಬಾಧ್ಯತೆ ಅನ್ನೋದಿದೆಯಾ ಅನ್ನೋದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ನಾವೆಲ್ಲ ನೋಡಿದ್ದೀವಿ ನರೇಂದ್ರ ಮೋದಿಯವರು ಏನು ಸಾಧನೆ ಮಾಡಿದ್ದಾರೆ ಅಂತ. ನಿರುದ್ಯೋಗನ ಸೃಷ್ಟಿ ಮಾಡಿದ್ದೆ ಮೋದಿಯವರ ಸಾಧನೆ ಅಂತ ಇವರು ಪ್ರದೀಪ್ ಈಶ್ವರ್ ಅವ್ರು ಹೇಳ್ತವ್ರೆ. ಮೊನ್ನೆ ತಾನೇ ಕಳೆದ ಒಂದು ವಾರದಿಂದನೋ 10 ದಿನದ ಹಿಂದೆನೋ 51,000 ಜನರಿಗೆ ಉದ್ಯೋಗಗಳಿಗೆ ಮೋದಿಯವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಆಗಿದೆ, ಅವ್ರದ್ದೆಲ್ಲ ನೇಮಕಾತಿಗಳಾಗಿದೆ ಆನ್ಲೈನ್ ಮುಖಾಂತರ. ಇದನ್ನು ಇವರು ಹೇಳೋದಿಲ್ಲ. ಆಮೇಲೆ ಈಗ ಹೇಳ್ತಿದ್ದಾರೆ ಏನು, ನಾವೆಲ್ಲ ನೋಡಿದ್ದೀವಿ ಅಂದರೆ ತೈಲೋತ್ಪನ್ನಗಳ ಸಂಗ್ರಹಗಾರ ಇದೆಯಲ್ಲ, ಇದನ್ನು 55 ಲಕ್ಷ ಮೆಟ್ರಿಕ್ ಟನ್ಗೆ ಸಂಗ್ರಹವನ್ನು ಹೆಚ್ಚಿಸಿದ್ದು ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಪಾರ್ಟಿ ಮಾಡಲಿಲ್ಲ. ಆಮೇಲೆ ದೇಶದ ಗಡಿಗಳಿಗೆ ಭದ್ರತೆ ಮಾಡೋವಂಥ ಗಡಿ ಬೇಲಿಗಳೇ ಇಲ್ಲದಂಥ ಪರಿಸ್ಥಿತಿ ಈ ದೇಶದಲ್ಲಿತ್ತು. ನಾವು ನೋಡಿದ್ದೀವಿ 500 ವರ್ಷಗಳ ಭಾರತೀಯರ ಕನಸು ರಾಮನ ಅಸ್ಮಿತೆ, ರಾಮ ಮಂದಿರವನ್ನು ನಿರ್ಮಾಣ ಮಾಡೋದರಲ್ಲಿ ಮೋದಿಯವರ ಪಾತ್ರ ತುಂಬ ಭಾಳ ಪ್ರಮುಖವಾಗಿದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಅದಾದಮೇಲೆ ಯಾವಾಗ ಪಾಕಿಸ್ತಾನ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಇವತ್ತು ಭಾರತ ಹೊಂದಿರೋದು, ಇದು ನರೇಂದ್ರ ಮೋದಿಯವರ ಸಾಧನೆ. ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ರು, ಏರ್ ಸ್ಟ್ರೈಕನ್ನು ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತು, ಸಾಕ್ಷ್ಯವನ್ನು ಕೇಳ್ತು. ಪಹಲ್ಗಾಮ್ನಲ್ಲಿ ಏನು ಹಿಂದೂ ಯಾತ್ರಾರ್ಥಿಗಳ ಮೇಲೆ ದಾಳಿಯನ್ನು ಮಾಡಿ ಅವರ ಜೀವನಗಳನ್ನು ಕೊಂದು ಹಾಳು ಮಾಡಿರಲ್ಲ, ಪೈಶಾಚಿಕ ಕೃತ್ಯವನ್ನು ಮೆರೆದ್ರಲ್ಲ, ಅವಾಗ ಆಪರೇಷನ್ ಸಿಂಧೂರ ಮಾಡ್ತು. ಭಾರತೀಯ ಸೇನೆ ಏನು ಮಾಡ್ತು ಅಂದರೆ ವಿಡಿಯೋ ಸಾಕ್ಷಿಗಳ ಸಮೇತ ಕೊಟ್ಟರು ಕೂಡ ಅದರಲ್ಲೂ ಕೂಡ ಇವರು ಕಲ್ಲನ್ನು ಹುಡ್ಕೋದು ಅಂದರೆ ಮೊಸರಲ್ಲಿ ಕಲ್ಲು ಹುಡ್ಕೋ ರೀತಿಯಲ್ಲಿ ಅದನ್ನು ಕೂಡ ಒಪ್ಪದೇ ಇರೋವಂಥ ಮಾನಸಿಕತೆಗೆ ಕಾಂಗ್ರೆಸ್ ಪಾರ್ಟಿ ಹೊರಟೋಗಿರ್ತಕ್ಕಂಥದ್ದು. ಅದನ್ನು ಒಂದು ಬಿಡಿ. ಪಶ್ಚಿಮ ಬಂಗಾಳದ ವಿಷಯಕ್ಕೆ ಬರುವಾಗ ಈಗ ಗೆಲುವಿನ ಕುದುರೆಯನ್ನು ಹಿಡಿದಿರುವಂಥ ಇದು ಭಾಜಪ ಪಕ್ಷ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಅಲ್ಲಿರುವಂಥ ಅಕ್ರಮ ವಲಸಿಗರ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ. ಅವ್ರು ಬಿಟ್ಟು ಓಡೋಗೋ ರೀತಿಯಲ್ಲಿ ಮಾಡ್ತಾಯಿದೆ. ಅದನ್ನು ಬಿಡಿ ಹೋಗಲಿ, ಪ್ರದೀಪ್ ಈಶ್ವರಂಗೆ ಇದು ಕಾಣಿಸೋದೇ ಇಲ್ಲ. ಆರ್ಟಿಕಲ್ 370 ತೆಗೆದಾಕ್ಬಿಟ್ರೆ ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಡುತ್ತೆ ಅಂದ್ರಲ್ಲಪ್ಪ, ಏನಾಯಿತು?
ಆರ್ಟಿಕಲ್ 370 ತೆಗೆದಿದ್ದಾಯಿತು, ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾಯಿತು, ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತವಾದ ಮತದಾನವನ್ನು ನಡೆಸಿದ್ದಾಯಿತು. ಅಲ್ಲೊಂದು ಯಾವುದೇ ಪಕ್ಷ ಆಳ್ವಿಕೆಯಲ್ಲಿರಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಲ್ಲೊಂದು ಸುಸ್ಥಿರವಾದ ಸರ್ಕಾರವನ್ನು ಕೂಡ ಸ್ಥಾಪನೆ ಮಾಡಿದ್ದಾಗೋಯ್ತು. ಆಮೇಲೆ ಕೇಳಿಸ್ಕೊಳಪ್ಪ ಪ್ರದೀಪ್ ಈಶ್ವರ, ಆರ್ಟಿಕಲ್ 370 ತೆಗೆದ ಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಬ್ಬರು ಹೋಗಿ ಅಲ್ಲಿ ಹಿಮದಲ್ಲೆಲ್ಲ ಆಟ ಆಡ್ಕೊಂಬಂದರು. ಅದಕ್ಕೆ ಮುಂಚೆ ಹೋಗಿ ಆಡ್ತಿರ್ಲಿಲ್ಲ ಅವರು, ಯಾಕೆಂದರೆ ಪ್ರಾಣ ಭಯ, ಎಲ್ಲಿಂದ ಬಂದು ಯಾರು ಹೊಡೆದಾಕ್ಬಿಡ್ತಾರೋ ಭಯೋತ್ಪಾದಕರು ಅಂತ. ಇದನ್ನು ನೀವು ಪ್ರಶ್ನೆ ಮಾಡೋದೇ ಇಲ್ಲ, ಇದನ್ನು ಹೇಳೋದೇ ಇಲ್ಲ ಜನಗಳ ಕಿವಿಲಿ ಏನಿದ್ರು ಹೂವು ದಾಸವಾಳದ ಹೂವು ಮೂಡಿಸೋ ಕೆಲಸನೇ ಪ್ರದೀಪ್ ಈಶ್ವರ್ ಯಾವಾಗಲೂ ಮಾಡೋದು. ಅದಾದಮೇಲೆ ಈಗ ಅಕ್ರಮ ವಲಸಿಗರ ವಿರುದ್ಧ ಏನೆಲ್ಲ ಕ್ರಮಗಳನ್ನು ಇವಾಗ BJP ಸರ್ಕಾರ ತಗೊಳ್ತಿದೆ, ಇದನ್ನು ನೋಡ್ಬಿಟ್ಟು ಇವ್ರಿಗೆ ಕಾಂಗ್ರೆಸ್ಸಿಗರು ಗುರಿ. ಅದು ಪ್ರದೀಪ್ ಈಶ್ವರ್ ಕೂಡ ಹೊರತಾಗಿಲ್ಲ. SIRನ ಮಾಡಬಾರ್ದು ಇವ್ರಿಗೆ. SIR ಯಾಕೆ ಮಾಡಬಾರ್ದು? ಅಕ್ರಮ ವಲಸಿಗರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ SIR ಮಾಡಬಾರ್ದಾ? ಹೇಳ್ರಿ ಪ್ರದೀಪ್ ಈಶ್ವರ್ ಅವರೇ. ಆಮೇಲೆ ಇನ್ನೊಂದು ವಿಷಯ ಇವ್ರದ್ದು ಏನು, ಮೋದಿಯವ್ರನ್ನ ಸಮರ್ಥನೆ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ 300ರಿಂದ 400 ಜನ ಉಟ್ಕೊಂಬಿಟ್ಟಿದ್ದಾರಂತೆ. ಇವರೆಲ್ಲ ದೇಶದ್ರೋಹಿಗಳಂತೆ. ಯಾರ್ಯಾರು ನಿಮಗೆ ದೇಶದ್ರೋಹಿಗಳ ಥರ ಕಾಣಿಸ್ತಾರೆ? ಯಾರ್ಯಾರು ಕಾಣಿಸ್ತಾರೆ? ಯಾಕೆ ಒಂದು ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು ಅನ್ನೋಂಥ ಒಂದು ಚಿಂತನೆ ಇಲ್ವಾ ನಿಮಗೆ? ಸಾಲದ ಹೊರೆಯನ್ನು ಮೋದಿಯವರು ಹೊರಿಸಿದಾರಂತೆ. ಅಲ್ಲ ರೀ, ಇವತ್ತು ದೇಶದ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಸ್ಥಿತಿಗತಿ ಏನು ಯೋಚನೆ ಮಾಡಿದ್ದೀರಾ ನೀವು? ನೀವಿದ್ದಾಗ ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಿದ್ರಿ, ಇವತ್ತು ಎಷ್ಟು ರಾಷ್ಟ್ರೀಯ ಹೆದ್ದಾರಿ ಇದೆ ದೇಶದಲ್ಲಿ? ಏರ್ಪೋರ್ಟ್ಗಳೆಷ್ಟು ನಿರ್ಮಾಣ ಆಗಿದೆ, ಏಮ್ಸ್ಗಳೆಷ್ಟು ನಿರ್ಮಾಣ ಆಗಿದೆ ಹೇಳ್ರಿ. ಇದನ್ನೆಲ್ಲ ಜನಕ್ಕೆ ಬಂದರುಗಳು ಎಷ್ಟು ಸುಸ್ಥಿರವಾಗಿ ಇಡಲಾಗಿದೆ. ಇವತ್ತು ಒಂದೇ ಭಾರತ್ ಅಂತೇಳುವಂತಹ ಒಂದು ಸೆಮಿ ಹೈ ಸ್ಪೀಡ್ ರೈಲನ್ನು ಇವತ್ತು ಭಾರತ ತಾನೇ ತಯಾರು ಮಾಡುತ್ತೆ. ಇಂಥ ಎಲ್ಲ ಸಾಧನೆಗಳು ಪಟ್ಟಿನೇ ಇದೆ ನರೇಂದ್ರ ಮೋದಿಯವ್ರು ಮಾಡಿರೋದು. ಆದರೆ ಮೋದಿಯವರ ಸಾಧನೆಗೆ ಹೋಲಿಕೆ ಮಾಡಿದಾಗ ಪ್ರದೀಪ್ ಈಶ್ವರನ ಸಾಧನೆ ಗುಲ್ಗಂಜಿ ತೂಕನೂ ಇಲ್ಲ ಅಂತಲೇ ನಾನು ಓಪನ್ ಆಗೇ ಹೇಳ್ತೀನಿ. ನನಗೇನು ಭಯ ಇಲ್ಲ. ಈ ಪುಂಗಿ ರಾಜ ಪುಂಗೋದು ಏನಕ್ಕೆ ಪುಂಗ್ತಿರೋದು ಅಂತ ಹೇಳಿದ್ರೆ, ಇವಾಗ 2ನೇ ಪಟ್ಟಿ ಇದೆಯಲ್ಲ, DK ಅಣ್ಣ ಇವಾಗ ಸಚಿವರನ್ನ ಘೋಷಣೆ ಮಾಡಬೇಕಲ್ಲ, 2ನೇ ಪಟ್ಟಿಯಲ್ಲಿ ತನ್ನ ಹೆಸರು ಬಂದ್ಬಿಡಲಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವ್ರನ್ನ ನಿಂದನೆ ಮಾಡಿಬಿಟ್ರೆ, BJP ಹಟಾವ್ ಭಾರತ್ ಬಚಾವ್ ಅಂತ ಹೇಳ್ಬಿಟ್ರೆ ಹೈಕಮಾಂಡ್ ಸಂತುಷ್ಟಿ ಆಗ್ಬಿಡುತ್ತೆ, ತನಗೊಂದು ಸಚಿವ ಸ್ಥಾನವನ್ನು ಕೊಟ್ಟುಬಿಡುತ್ತೆ. 50 ವರ್ಷ ಆದಮೇಲೆ ಒಬ್ಬ OBC ಯುವ ನಾಯಕ ಬಂದ್ಬಿಟ್ಟಿದ್ದೀನಿ ಅಂತ ಪ್ರದೀಪ್ ಈಶ್ವರ ತನ್ನನ್ನು ತಾನೇ ಒಬ್ಬ ಯುವ ನಾಯಕ ಅಂತ ಹೇಳ್ಕೊಳ್ತಿರೋದು ಅಷ್ಟೇ. ಇದರಿಂದ ಇರೋವಂಥ ರಹಸ್ಯ ಬೇರೇನಿಲ್ಲ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ಬರು ವಿದ್ಯಾವಂತರಾದರೆ, ಪದವೀಧರರಾದರೆ, ಒಬ್ಬ ಮನುಷ್ಯ ಸಾಧನೆ ಮಾಡ್ತಾನೆ ಅಂದರೆ ಯಾರ್ರೀ ನರೇಂದ್ರ ಮೋದಿ? ಯಾರ್ರೀ? ಒಬ್ಬರು ಫಕೀರ ಕಣ್ರಿ, ಅವರೇ ಹೇಳ್ಕೊಳ್ಳೋಂತೆ. ಒಂದು ಬ್ಯಾಗ್ ಇದ್ದರೆ ಸಾಕಷ್ಟೇ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಕಣ್ರಿ. ಚಾಯ್ವಾಲಾ ಅಂತ ಕರೆದ್ರಿ, ಏನೆಲ್ಲ ನಿಂದನೆ ಮಾಡ್ರಿ. ಆದರೆ ಇವತ್ತು ಅವರು 140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಭಾರತದಂತಹ ಒಂದು ಸಾರ್ವಭೌಮ ಗಣತಂತ್ರಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ ರೀ. ಅದು ಅವ್ರ ಸಾಧನೆ. ನಿನ್ನ ಸಾಧನೆ ಏನೋ, ಮೋದಿ ಸಾಧನೆ ಮುಂದೆ ನಿಮ್ಮದು ಪುಂಗಿ ರಾಜನ ಸಾಧನೆ ಏನಿದ್ರು ಗುಲ್ಗಂಜಿ ತೂಕನೂ ಇಲ್ಲ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರೇ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಇವತ್ತು ದೇಶದಲ್ಲಿ ಆಗ್ತಾ ಇರೋವಂಥ ಒಂದು ಕೆಟ್ಟ ಬೆಳವಣಿಗೆಗಳ ಬಗ್ಗೆ ಯಾರಾದರೂ ಜಾಗೃತಿ ಮೂಡಿಸಿದ್ರೆ ಅಂಧಭಕ್ತರಾಗ್ಬಿಡ್ತಾರಪ್ಪ. ನಾವೆಲ್ಲ ರಾಷ್ಟ್ರದ್ರೋಹಿಗಳಾಗ್ಬಿಡ್ತೀವಿ. ಹಂಗಂದರೆ ಆಪಲ್ ತಿಂದು ಮೈ ಮೇಲೆ ಎಸೆದ್ರೆ ಎಂಜಲ್ ತಿನ್ನೋರು ಏನಾಗ್ತಾರೆ ಅನ್ನೋದಕ್ಕೆ ನೀನು ಉತ್ತರ ಹೇಳ್ಬೇಕು ನೀನು. ಯಾಕೆಂದರೆ ನೀನು ಮಹತ್ತರವಾದ ಸ್ಥಾನದಲ್ಲೇ ಇರೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಶಾಸಕ. ಹೇಳ್ಬೇಕಪ್ಪ ನೀನು ಉತ್ತರನ. ಅಲ್ರಿ ಪ್ರದೀಪ್ ಈಶ್ವರ್ ಅವರೇ, ನರೇಂದ್ರ ಮೋದಿಯವ್ರ ಸಾಧನೆ ಒತ್ತೊಟ್ಟಿಗೆ ಪಕ್ಕದಲ್ಲಿರಲಿ. ನೀವೀಗ 3 ವರ್ಷ ಆಗ್ತಾ ಇದೆಯಲ್ಲ ಶಾಸಕರಾಗಿ, ನಿಮ್ಮ ಸಾಧನೆ ಏನು? ಪರಿಶ್ರಮ, ನೀಟ್ ಅಕಾಡೆಮಿಯನ್ನು ಎಲ್ಲ ಕಡೆಗೆ ವಿಸ್ತರಿಸ್ತಾ ಇರೋದು ನಿಮ್ಮ ಸಾಧನೆನ? ಅದು ನಿಮ್ಮ ವೈಯಕ್ತಿಕ ಆಯಿತು. ಆದರೆ ಜನಗಳಿಗೋಸ್ಕರ ನೀವು ಜನರ ಮನಸ್ಸಿನಲ್ಲಿ ಅಚ್ಚಳಿದೇ ಉಳಿಯುವಂತಹ ಯಾವುದಾದ್ರೂ ಕೆಲಸ ಮಾಡಿದರೆ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ರಿ. ನಿಮಗೆ ಸಚಿವ ಸ್ಥಾನ ಬೇಕಾ? ಹೋಗಿ ದೊಂಬಾಲ್ ಬೀಳ್ರಿ, ಹೋಗ್ರಿ ಹೈಕಮಾಂಡ್ನ ಪಾದಕ್ಕೆ ಎರಗ್ಬಿಟ್ಟು ಇದು ರಚ್ಚೆ ಹಿಡೀರಿ. ಮಕ್ಕಳು ಬಾಲಗ್ರಹ ಪೀಡೆ ಬಂದಿರೋಂಥ ಮಕ್ಕಳು ರಚ್ಚೆ ಹಿಡಿತಾರಲ್ಲ, ನಾಕಿ ಮಂತ್ರಿಗಿರಿ ಕಾವಾಲ, ನಾಲ್ಕು ಮಂತ್ರಿಗಿರಿ ಕಾವಾಲ, ತೆಲುಗಲ್ಲಿ ಹೊಡಿತಿರ್ತಿರಲ್ಲ ಡೈಲಾಗು, ಹಂಗೆ ಹೊಡೀರಿ, ನಾಕಿ ಮಂತ್ರಿಗಿರಿ ಕಾವಾಲ ಅಂತ ಹೇಳಿ. ಅವಾಗ ರಾಹುಲ್ ಗಾಂಧಿ ಅವರು DK ಅಣ್ಣಂಗೆ ಹೇಳ್ತಾರೆ, ಕೊಡ್ತಾರೆ. ಆದರೆ ನೀವಿಲ್ಲಿ ನೋಡಬೇಕಾಗಿರೋದೇನು ಗೊತ್ತಾ? ಸೂಕ್ಷ್ಮವಾಗಿ ಇವಾಗ ಖರ್ಗೆ ಅಣ್ಣ ಏನು
ಪ್ರಿಯಾಂಕ ಖರ್ಗೆ ಅಣ್ಣ ಅವರು RSS ಮೇಲೆ ಮುಗಿ ಬಿದ್ದಿರೋದು ಯಾಕೆ ಗೊತ್ತಾ? ಇಲ್ಲೇ ಸ್ವಲ್ಪ ಗೋಜಲುಗಳು ಏರ್ಪಟ್ಟಿದೆ. ಇವಾಗ ನಮ್ಮ ಪರಮೇಶ್ವರಣ್ಣನ ತೊಗೊಂಡೋಗಿ ಕಂದಾಯ ಖಾತೆ ಕೊಟ್ಬಿಟ್ಟವ್ರೆ. ಕಂದಾಯ ಇಲಾಖೆಯಲ್ಲಿದ್ದಂಥ ಬೈರೇಗೌಡರು ಹೋಗಿ ಡೆಲ್ಲಿಲಿ ಕೂತ್ಕೊಂಡವ್ರಪ್ಪ. ಯಾಕೆ ಗೊತ್ತಾ? ಬೆಂಗಳೂರಿನ 2 BDAಗೆ ಸಂಬಂಧಪಟ್ಟಿದ್ದಂಥದ್ದನ್ನು ಅರ್ಧಂಬರ್ಧ ಕೊಟ್ಬಿಟ್ಟವ್ರು ಇವ್ರಿಗೆ. ಪೂರ್ತಿಯಾಗಿ ಕೊಟ್ಟರೆ ಕೊಡಿ ನಗರಾಭಿವೃದ್ಧಿನ, 2 ಸಂಸ್ಥೆಗಳನ್ನ ಹೊರತುಪಡಿಸಿ ಅರ್ಧಂಬರ್ಧ ಕೊಟ್ಟರೆ BDA ಮತ್ತು ಇನ್ನೊಂದು ಸಂಸ್ಥೆನ ನಾನು ತಗೊಳ್ಳಲ್ಲ ಅಂತ. ಹಂಗಾಗಿ ಇವಾಗ ಇವರು ಯಾರೋ ಮುನಿಯಪ್ಪನವರು ನಂಗೆ ಆಹಾರ ಖಾತೆ ಬೇಡ ಅಂತ, ರಾಮಲಿಂಗಾರೆಡ್ಡಿ ಅವರು ನಂಗೆ ಜಲಸಂಪನ್ಮೂಲ ಬೇಡ ಅಂತ ಇಲ್ಲೇ ಗೋಜಲುಗಳು ಏರ್ಪಟ್ಟಿದೆ. ಹಂಗಾಗಿ ಇದು ಸ್ವೈಪಿಂಗ್ ಅಂದರೆ ಒಬ್ರದನ್ನೇನ ಒಳಗಡೆ ಚೇಂಜ್ ಮಾಡಿಬಿಟ್ರು ಅಂತ ಹೇಳಿದ್ರೆ, ಖರ್ಗೆ ಅಣ್ಣ ಇವಾಗ ಹೆಂಗೆ ಮೋದಿಯವ್ರ ವಿರುದ್ಧ RSS ವಿರುದ್ಧ ಏನಕ್ಕೆ ಈ ರೀತಿ ಅಬ್ಬರವನ್ನು ತೋರಿಸ್ತಿರೋದು ಅಂತ ಹೇಳಿದ್ರೆ, ಪರಮೇಶ್ವರಣ್ಣಂಗೆ ಮತ್ತೆ ಎಲ್ಲಿ ಗೃಹ ಖಾತೆಯನ್ನು ಕೊಟ್ಬಿಡ್ತಾರೋ ಅಂತ ಅವ್ರು ಸ್ಟಿಕಾನ್ ಆಗೋದಕ್ಕೋಸ್ಕರ ಈ ರೀತಿಯಾಗಿ ಕೊಡ್ತಾ ಇರೋದು. ಬೈರೇಗೌಡರಿಗೆ ಎಲ್ಲಿ ಕಂದಾಯ ಇಲಾಖೆಯನ್ನು ಮತ್ತೆ ಕೊಟ್ಬಿಡ್ತಾರೋ ಅಂತ ಬೈರೇಗೌಡರು ಇವಾಗ ನನಗೆ ಈ ಖಾತೆ ಬೇಡ, ಕೊಟ್ಟರೆ ಪೂರ್ತಿಯಾಗಿ ಕೊಡಿ ನಗರಾಭಿವೃದ್ಧಿನ ಅಂತ ಕೇಳ್ತಾ ಇರೋದು. ಇದೇನಾಗುತ್ತೆ ಅಂದರೆ ಕೊನೆಗೆ ಇವ್ರು ಯಾರು ಒಪ್ಪದೇ ಇದ್ದಂಥ ಪಕ್ಷದಲ್ಲಿ ಮತ್ತೆ ಹಳೆ ಖಾತೆಗಳಿಗೆ ಮರಳೋಗ್ಬಿಟ್ರೆ ನನಗೆಲ್ಲಿ ಬಂದಿರೋಂಥ ಪ್ರಬಲ ಖಾತೆ ಬಿಟ್ಟೋಗ್ಬಿಡುತ್ತೋ ಅಂತ ಇವಾಗ ಕಾಂಗ್ರೆಸ್ಸಿಗರು ಈ ಪರಿಯಾದಂಥ ಒಂದು ವೇದನೆಯನ್ನು ಪಡ್ತಾ ಇರತಕ್ಕಂಥದ್ದು. ಇದೆಲ್ಲದ್ರ ಮಧ್ಯದಲ್ಲಿ ಇನ್ನೂ 20 ಜನ ಶಾಸಕರನ್ನ ನೇಮಕಾತಿ ಮಾಡಬೇಕಲ್ಲ, ಇದು ಸಚಿವರನ್ನ ಸ್ಥಾನ ಕೊಡಬೇಕಲ್ಲ, ಅದರಲ್ಲಿ ತನಗೊಂದು ಸ್ಥಾನ ಇರಲಿ ಅಂತ ಹೇಳ್ಬಿಟ್ಟು 50 ವರ್ಷ ಮೈನಂಕ నేను వచ్చేసిండాను ಚಿನ್ಬಳ್ಳಾಪುರಂಲ ನಾಕೋಗುಟ್ಟಿ ಮಂತ್ರಿಗಿರಿ ಇಚ್ಚೇಯಂಡ ಅಂತ ಪ್ರದೀಪಣ್ಣ ಹೇಳೋಕೆ ಹೊರಟಿರೋದು. ಆದರೆ ಅದಕ್ಕೆ ಉಪಯೋಗಿಸ್ತಾ ಇರೋವಂಥ ದಾಳ ಮಾತ್ರ ನರೇಂದ್ರ ಮೋದಿಯವರನ್ನು BJPಯನ್ನು ನಿಂದಿಸುವುದು. ಇದು ಇವರದ್ದು ಸಾಧನೆ. ಹಾಗಾಗಿನೇ ಸ್ನೇಹಿತರೆ ನಾನು ಹೇಳಿದ್ದು, ಪ್ರದೀಪ್ ಈಶ್ವರ್ ಅವರು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಏನು? BJP ಹಟಾವ್ ಭಾರತ್ ಬಚಾವ್ ಅಂತ. ಅದನ್ನು ಮಾಡೋದಕ್ಕೆ ಮುಂಚೆ ಚಿಕ್ಕಬಳ್ಳಾಪುರದ ಪ್ರತಿಭಾನ್ವಿತರೆಲ್ಲ ಜಾಗೃತರಾಗಿ ಗುಪ್ತಗಾಮಿನಿಯಾಗಿ ನರೇಂದ್ರ ಮೋದಿಯವರ ಬೆನ್ನೆಲುಬಿಗೆ ನಿಂತಿರುವಂಥ ದೇಶಭಕ್ತರೆಲ್ಲ ಒಗ್ಗೂಡಿ ಪ್ರದೀಪ್ ಈಶ್ವರ್ ಹಟಾವ್ ಚಿಕ್ಕಬಳ್ಳಾಪುರ ಬಚಾವ್ ಮಾಡಿಬಿಡ್ತಾರೆ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.